ಅತ್ಯಾಚಾರದ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 21 ದಿನಗಳು ಕಳೆಯಿತು. 21 ದಿನಗಳಾದರೂ ಕೂಡ ಇನ್ನೂ ಆತನ ಸುಳಿವಿಲ್ಲ. ಈ ನಡುವೆ ಹಾಗಂತ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ SIT ಅವರು ಇನ್ನೂ ಒಂದು ಹೆಜ್ಜೆ ಮುಂದಿಡೋದಕ್ಕೆ ತಯಾರಾಗ್ತಾ ಇದ್ದಾರೆ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ನಾಪತ್ತೆಯಾಗಿ 21 ದಿನಗಳು ಕಳೆದಿದೆ. ದೇಶ ಬಿಟ್ಟೋಗಿ 21 ದಿನ ಕಳೆದರೂ ಕೂಡ ಪತ್ತೆಯಾಗಿಲ್ಲ. ಪ್ರಜ್ವಲ್ ಬೆಂಗಳೂರಿಗೆ ವಾಪಸ್ ಬರುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಯಾಕೆ ಅಂದರೆ ವಾರಕ್ಕೆ 2 ಬಾರಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಅಂದರೆ ಆತ ಏನಾದರೂ ಚಳ್ಳೆ ಹಣ್ಣು ತಿನ್ನಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿಲ್ಲ. ಹಾಗಾಗಿ ಇದೀಗ ಪ್ರಜ್ವಲ್ ಪ್ರಕರಣದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ SIT ಟೀಮ್. ಏನಾದರೂ ಮಾಡಿ ಶತಾಯಗತಾಯ ಆತನನ್ನು ಬಂಧಿಸಿ ಭಾರತಕ್ಕೆ ಕರೆತರಬೇಕು. ಇದಕ್ಕೊಂದು ಮಾಸ್ಟರ್ ಪ್ಲ್ಯಾನನ್ನು ರೆಡಿ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಶುಕ್ರವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಏನು ಪ್ಲ್ಯಾನ್? ಹಾಗಾದರೆ ಆತ ಗತ್ಯಂತರವಿಲ್ಲದೆ ಆತ ಇರ್ತಕ್ಕಂಥ ದೇಶವನ್ನು ಬಿಟ್ಟು ಭಾರತಕ್ಕೆ ವಾಪಸ್ ಬರಬೇಕು, ಅಥವಾ ಬಲವಂತವಾಗಿ ಆದರೂ ಹೆಡೆಮುರಿ ಕಟ್ಟಿ ತರಬೇಕು. ಈ ಎರಡರಲ್ಲಿ ಒಂದು ಕೆಲಸ ಆಗಲೇಬೇಕು. ಹಾಗಾಗಿ ಈಗ ದೊಡ್ಡ ಹೆಜ್ಜೆಯೊಂದನ್ನು SIT ಇಟ್ಟಿದೆ. ಹಾಗಾದ್ರೆ ಆ ಹೆಜ್ಜೆ ಯಾವುದು? ಜೊತೆಗೆ ಪ್ರಜ್ವಲ್ ಕೇಸ್ನಲ್ಲಿ ಅನುಕೂಲಕರ ವಾತಾವರಣವನ್ನ SIT ಹೇಗೆ ಸೃಷ್ಟಿ ಮಾಡ್ಕೊಳ್ತಾ ಇದೆ? ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಪ್ರಜ್ವಲ್ 4 ಪ್ರಕರಣದ ಪ್ರಾಥಮಿಕ ತನಿಖೆಯನ್ನ SIT ಅಧಿಕಾರಿಗಳು ಮುಗಿಸಿದ್ದಾರೆ. ಆದ್ರೆ ಆರೋಪಿತ ಸ್ಥಾನದಲ್ಲಿ ಇರೋ ವ್ಯಕ್ತಿ ಮಾತ್ರ ಪತ್ತೆ ಆಗಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಬ್ರಹ್ಮಾಸ್ತ್ರವನ್ನ, ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಬೇಕು ಅಂತ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಶೀಘ್ರ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ತನಿಖಾ ತಂಡ ಮುಂದಾಗ್ತಾ ಇದೆ. ಇನ್ನು 10 ದಿನದ ಒಳಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ಪ್ರಕರಣ ನಡೆದ್ರೆ 90 ದಿನಗಳ ಕಾಲಾವಕಾಶ ಇರುತ್ತೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡೋದಕ್ಕೆ. ಬಟ್ ಈ ಪ್ರಕರಣದಲ್ಲಿ 10 ದಿನದ ಒಳಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಬಟ್ ಇದು ಹೇಗೆ ಅನ್ನೋದೇ ಪ್ರಶ್ನೆ. ಕಾರಣ ಕೇವಲ ಬೇಸಿಕ್ ಕ್ವೆಶ್ಚನ್ಗಳನ್ನ ಮಾತ್ರ ಸಂತ್ರಸ್ತೆ ಕೇಳಲಾಗಿದೆ. ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸಲಾಗಿದೆ. ಆದರೆ FSL ರಿಪೋರ್ಟ್ ಇನ್ನೂ ಬಂದಿಲ್ಲ. FSL ರಿಪೋರ್ಟ್ ಕೂಡ 10 ದಿನದ ಒಳಗೆ ಬರುತ್ತಾ? ಇದು ಪ್ರಶ್ನೆಯಾಗಿ ಉಳಿತಾ ಇದೆ. ಜೊತೆಗೆ ಆರೋಪಿತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯ ವರ್ಷನ್ನು ಅಥವಾ ಆತನನ್ನ ತನಿಖೆಗೆ ಒಳಪಡಿಸದೇ ಇರೋದ್ರಿಂದ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರಾ? ಹಾಗಾದ್ರೆ ಇದು SIT ಅಧಿಕಾರಿಗಳ ಲೆಕ್ಕಾಚಾರದ ಪ್ರಕಾರ 10 ದಿನದ ಒಳಗೆ ಮುಗಿದು ಹೋಗೋ ಪ್ರಕ್ರಿಯೆನ? ಪ್ರಶ್ನೆ ಇದೆ. ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಇಂಟ್ರೀಮ್ ಆಗಿ ಕೊಡಬಹುದು, ತುಂಬಾ ದೊಡ್ಡ ವಿಚಾರ ಅಲ್ಲ. ಇದನ್ನ ಮೊದಲು ಕೂಡ ಮಾಡಬಹುದಾಗಿತ್ತು. ಬಟ್ ಇಷ್ಟು ದಿನ SIT ಅವರು ವೆಯ್ಟ್ ಮಾಡಿದ್ ಯಾಕೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಮೊದಲು ದಾಖಲಾದ ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ತಯಾರಿ, ಅಂದರೆ ಫಸ್ಟ್ ಕೇಸ್ ಇದೆಯಲ್ಲ, ಯಾವ್ಯಾವ ಕೇಸ್ ಅಂತ ಹೇಳ್ತಾ ಹೋಗ್ತೀವಿ ಮುಂದಕ್ಕೆ, ಆ ಮೊದಲ ಕೇಸ್ನಲ್ಲಿ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆಗೆ SIT ತಯಾರಿ ಮಾಡಿಕೊಂಡಿದ್ದಾರೆ. ಕೋರ್ಟ್ ಮೂಲಕ ವಾರೆಂಟ್ ಪಡೆದು ರೆಡ್ ಕಾರ್ನರ್ ನೋಟಿಸ್ಗೆ ಚಿಂತನೆ, ಈ ಥರ ಪ್ಲ್ಯಾನ್ ಅವ್ರದ್ದು. ಅಂದರೆ ಮೊದಲಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ, ಅಥವಾ ಇಂಟ್ರೀಮ್ ಚಾರ್ಜ್ ಶೀಟ್ ಅಂತಲೂ ಹಾಕ್ತಾರೆ. ಇಂಟ್ರೀಮ್ ಚಾರ್ಜ್ ಶೀಟನ್ನು ಹಾಕಿ ಆರೋಪಿ ಯಾರಿದ್ದಾರೆ ಆ ಆರೋಪಿ ಅಬ್ಸ್ಕ್ಯಾಂಡಿಂಗ್ ಅಂತಕ್ಕಂಥದ್ದನ್ನು ತೋರಿಸಿ ಕೋರ್ಟಿಂದ ಒಂದು ವಾರೆಂಟ್ ಪಡೆದು ಅದನ್ನು CBIಗೆ ಹ್ಯಾಂಡ್ ಓವರ್ ಮಾಡಿ CBI ಮುಖಾಂತರ ಇಂಟರ್ಪೋಲ್ಗೆ ಕೊಟ್ಟು ರೆಡ್ ಕಾರ್ನರ್ ನೋಟಿಸನ್ನು ಕೊಡೋದು. ಈ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸಿ ಪ್ರಜ್ವಲ್ನನ್ನು ಕೆಡ್ಡಾಗೆ ಕೆಡುವಂತಹ ಪ್ರಯತ್ನ. ಅಂದುಕೊಂಡಂತೆ ಎಲ್ಲವೂ ಆದರೆ SIT ತನಿಖೆಯಲ್ಲಿ ಮಹತ್ವದ ಬೆಳವಣಿಗೆಯಾಗುತ್ತೆ. ಅದಾದ ನಂತರ ರೆಡ್ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಆಗುತ್ತೆ, ಒಂದು ವೇಳೆ ಆತ ಬರಲಿಲ್ಲ ಅಂತಂದರೆ. ಬಟ್ ಕೆಲವರು ಮಾತನಾಡೋ ಪ್ರಕಾರ ಜೂನ್ 4ನೇ ತಾರೀಕು ರಿಸಲ್ಟ್ ಇದೆ, ರಿಸಲ್ಟ್ ಏನಾಗುತ್ತೆ ಅಂತ ನೋಡಿಕೊಂಡು ಆತ ಬರ್ಬೋದು ಅಂತಕ್ಕಂಥ ಮಾತಿದೆ. ಅದ್ರ ಪಾಡ್ಗೆ ಅದು ಇವ್ರ ಕೆಲಸ ಇವ್ರು ಮಾಡ್ತಾ ಇರ್ತಾರೆ. ಇಷ್ಟು ದಿನ ಕಾದ್ರಲ್ಲ. ಸೊ ಒಟ್ಟು ಕೇಸ್ಗಳಿದೆ, ಯಾವ್ಯಾವ ಕೇಸಸ್ ಅಂತ ನೋಡ್ತಾ ಹೋಗೋಣ. ಪ್ರಜ್ವಲ್ ಕೇಸ್ ಫೈಲ್ ನಂಬರ್ 1 ನೋಡೋದಾದ್ರೆ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗಿದ್ದು ಹೊಳೆನರಸೀಪುರದಲ್ಲಿ. ಇದೇ ಫಸ್ಟ್ ಕೇಸ್ ಆಚೆ ಬಂದಿದ್ದು. ಸೊ ಇದರಲ್ಲಿ ಅಕ್ಯೂಸ್ ನಂಬರ್ 1 HD ರೇವಣ್ಣ, ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ. ದೂರುದಾರೆ ಬಂದ್ಬಿಟ್ಟು ಅವರ ಮನೆ ಕೆಲಸದ ಆಕೆನೆ ಕೊಟ್ಟಿರುವಂತಹ ದೂರು. ಸೊ ಈ ಎಲ್ಲಾ ಪ್ರಕರಣದಲ್ಲಿ ಬೇಸಿಕ್ ತನಿಖೆಯನ್ನ ಮಾಡಿ ಮುಗಿಸಿದೆ SIT. ಇನ್ನೊಂದು ಕಡೆಗೆ ಪ್ರಜ್ವಲ್ ವಿರುದ್ಧ
ಇನ್ನೊಂದು ಪ್ರಕರಣದ ಬಗ್ಗೆ ನಾವು ಮಾತಾಡ್ತಾ ಇರೋದು ಇಲ್ಲಿ. ಸೊ ಅತ್ಯಾಚಾರದ ಪ್ರಕರಣ ಕೂಡ ದಾಖಲಾಗಿದೆ. ಯಾವ ಠಾಣೆ ಅಂತ ಹೇಳಿದ್ರೆ CID. ಆರೋಪಿ ನಂಬರ್ 1 ಇದರಲ್ಲಿ ಪ್ರಜ್ವಲ್, ದೂರುದಾರೆ ಬಂದು ಪಂಚಾಯಿತಿ ಸದಸ್ಯೆ. ಈ ಕೇಸ್ ಕೂಡ ಬಹಳ ಸೀರಿಯಸ್ ಕಾರಣ ಹಾಕಿರುವಂತಹ ಸೆಕ್ಷನ್ IPC ಸೆಕ್ಷನ್ 376 ಸೇರಿದಂತೆ 509, 506 ಎಲ್ಲ ಹಾಕಿದ್ದಾರೆ. ಸೊ ಗಂಭೀರವಾದಂತಹ ಸೆಕ್ಷನ್ನು ಮತ್ತೆ ಪ್ರಜ್ವಲ್ಗೆ ಅತಿ ದೊಡ್ಡ ಸಂಕಷ್ಟವನ್ನ ತರಬಹುದಾದಂತಹ ಪ್ರಕರಣ ಕೂಡ ಈ ಪ್ರಕರಣ. ಇನ್ನೊಂದು ಕಡೆಗೆ ನಾವೀಗಷ್ಟೇ ಹೇಳ್ತಾ ಇದ್ವಿ, ಹೊಳೆನರಸೀಪುರದಲ್ಲಿ ಪ್ರಜ್ವಲ್ ಈ ಕೇಸ್ನಲ್ಲೂ ಕೂಡ ಅಷ್ಟೇ ಅತ್ಯಾಚಾರದ ಪ್ರಕರಣ ಇಲ್ಲೂ ದಾಖಲಾಗಿದೆ. ಇಲ್ಲೂ ಕೂಡ ಅವರು ಅಕ್ಯೂಸ್ ನಂಬರ್ 1, ಆರೋಪಿ ನಂಬರ್ 1. ಸೊ ದೂರುದಾರೆ ಬಂದು ಮನೆ ಕೆಲಸದಾಕೆ. ಇಲ್ಲೂ ಕೂಡ ಬಹಳ ಗಂಭೀರ ಸೆಕ್ಷನ್ಗಳನ್ನ ಇವರ ಮೇಲೆ ಹಾಕಲಾಗಿದೆ. ಈ ಪ್ರಕರಣಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಲಾಗಿದೆ. ಆದರೆ FSLನ ರಿಪೋರ್ಟ್ ಮೇಲೆ ಸಾಕ್ಷಿಗಳ ಸಂಗ್ರಹ ಹಾಗೂ ಸಾಕ್ಷಿಗಳ ಗಂಭೀರತೆ ಡಿಪೆಂಡ್ ಆಗುತ್ತೆ. ಸೊ ಇದು ಕೂಡ ಕುತೂಹಲ ಕಾರಣ. ಇನ್ನೊಂದು KR ನಗರ ಸಂತ್ರಸ್ತೆಯ ಕೇಸ್ ನಿಮಗೆ ನೆನಪಿರಬಹುದು. ರಾಜ್ಯಾದ್ಯಂತ ಸಂಚಲನ, ಜೊತೆಗೆ HD ರೇವಣ್ಣ ಅವರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದ್ರು, ನಂತರ ಅವರು ರಿಲೀಸ್ ಆದ್ರು. ಸೊ ಇಲ್ಲೂ ಕೂಡ ಇವರಿಗೆ ಸಂಕಷ್ಟ ಕಾದಿದೆ. ಇದು ಕೂಡ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಟೋಟಲ್ ಆಗಿ 3 ಅತ್ಯಾಚಾರದ ಪ್ರಕರಣ ಮತ್ತು 1 ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನ ಇವರು ಎದುರಿಸ್ತಾ ಇದ್ದಾರೆ. ಇವ್ರ ಮೇಲೆ ಆರೋಪ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ. ಮೂರ್ತಿ, ಈಗಾಗಲೇ ಬೇರೆ ಬೇರೆ ರೀತಿ ಪ್ರಯತ್ನಗಳನ್ನು ಪಟ್ಟಾಗಿದೆ. ಲುಕ್ಔಟ್ ನೋಟಿಸ್ ಆಯಿತು, ಬ್ಲೂ ಕಾರ್ನರ್ ನೋಟಿಸ್ ಆಯಿತು. ಇದ್ರ ಜೊತೆಗೆ ಈಗ ಚಾರ್ಜ್ ಶೀಟ್ ಕೂಡ ಹಾಕುವಂತಹ ಸಮಯಕ್ಕೆ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ತನಕ ಪ್ರಜ್ವಲ್ ರೇವಣ್ಣ ಪತ್ತೆ ಇಲ್ಲ. ಆತನನ್ನು ಶತಾಯಗತಾಯ ಭಾರತಕ್ಕೆ ಕರೆತರುವ ಪ್ರಯತ್ನ ಮುಂದೆ ಹೇಗೆ ಅಂತ? ಅರವಿಂದ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಮೊದಲಿಗೆ SITಗೆ ಕೇಸ್ ವರ್ಗಾವಣೆಯಾದಂತಹ ಸಂದರ್ಭದಲ್ಲಿ ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಈಗಾಗಲೇ ಅದಕ್ಕೂ ಕೂಡ IPC ಸೆಕ್ಷನ್ 376 ಸೇರಿಸಲಾಗಿದೆ ಅನ್ನೋ ನಿಟ್ಟಿನಲ್ಲಿ ನಿನ್ನೆ SPPಗಳು ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ 4 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. IPC ಸೆಕ್ಷನ್ 376 2N ಅಡಿ ಪ್ರಕರಣಗಳು ದಾಖಲಾಗಿರೋದು. ಹೀಗಾಗಿ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಆರೋಪಿ ತಲೆಮರೆಸ್ಕೊಂಡಿರೋದು, ವಿದೇಶದಲ್ಲಿರೋದು. ಹೀಗಾಗಿ ಪೊಲೀಸರು ಆದಷ್ಟು ಬೇಗ ಒಂದು ಮಧ್ಯಂತರ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ, ಅಪ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ, ಆ ಮುಖಾಂತರ ಕೋರ್ಟ್ನಿಂದ NBW ಅನ್ನ ಇಶ್ಯೂ ಮಾಡಿಸೋದಕ್ಕೆ ಈಗಾಗಲೇ SIT ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಂದ್ರೆ ಯಾವಾಗ ಕೋರ್ಟ್ನಿಂದ NBW ಇಶ್ಯೂ ಆಗುತ್ತೋ, ಸಮನ್ಸ್ ಇಶ್ಯೂ ಆಗುತ್ತೋ, ಆಗ ತಂತಾನೆ ಅಂದ್ರೆ SIT ಅಧಿಕಾರಿಗಳು ಆಗ CBIನ ಅಪ್ರೋಚ್ ಮಾಡ್ತಾರೆ. ಈತ ಇಲ್ಲ, ವಿದೇಶದಲ್ಲಿದ್ದಾನೆ, ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿ ಆತನನ್ನ ಪತ್ತೆಗೆ ಅನುಕೂಲ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಆಗ CBI ಅಧಿಕಾರಿಗಳು ಇಂಟರ್ಪೋಲ್ ಮುಖಾಂತರ ಎಲ್ಲಾ ದೇಶಗಳಿಗೂ ಕೂಡ ಈ ರೆಡ್ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸೋದಕ್ಕೆ ಸಹಾಯವನ್ನ ಮಾಡ್ತಾರೆ. ಆ ಬಳಿಕ ಯಾವುದಾದ್ರೂ ದೇಶದಲ್ಲಿ ಆತ ಕಂಡು ಬಂದ್ರೆ ಅಲ್ಲಿಯ ಪೊಲೀಸರೇ ಈತನನ್ನ ಅರೆಸ್ಟ್ ಮಾಡಿ ಆ ಬಳಿಕ ಸಂಬಂಧಪಟ್ಟಂತಹ ದೇಶಕ್ಕೆ ವರ್ಗಾವಣೆ ಮಾಡುವ ಕೆಲಸವನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ಪ್ರಜ್ವಲ್ ಬರುವ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. 4 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ, FIRಗಳು ದಾಖಲಾಗಿದೆ. ಹೀಗಾಗಿ ಪ್ರಕರಣದಲ್ಲಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ, ಅಪ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆ ಮುಖಾಂತರ ಕೋರ್ಟ್ನಿಂದ NBW ಅನ್ನ ಇಶ್ಯೂ ಮಾಡಿಸಿ ಆ ಬಳಿಕ ಈತನ ಪತ್ತೆಗೆ ಹೇಗಾದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿ ಪ್ರಯತ್ನವನ್ನ ಮಾಡಬಹುದಾ ಅನ್ನೋ ಒಂದು ಸಿದ್ಧತೆಯಲ್ಲಿ SIT ಅಧಿಕಾರಿಗಳು ಇರೋದು. ಅರವಿಂದ್.